ನವರಾತ್ರಿಯ ಪ್ರಯುಕ್ತದ ವಿಶೇಷ ದಸರಾ ಹಬ್ಬದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಇವತ್ತು ನಾವು ಜಯನಗರದ ಕರ್ನಾಟಕ ರಾಜ್ಯ ಶ್ರೀ ವೈಷ್ಣವ ಸಂಘದಲ್ಲಿ ಇದ್ದೇವೆ. ದಸರಾ ಹಬ್ಬವನ್ನ ಇಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಿದೆ. ಗೊಂಬೆಗಳನ್ನು ಕೂರಿಸಿ ಜೊತೆಗೆ ಸಾಕಷ್ಟು ನೃತ್ಯ ಸಂಗೀತದ ಒಟ್ಟಿಗೆ ಗೊಂಬೆಗಳನ್ನು ಕೂಡಿಸಿ ಅದರ ಜೊತೆಗೆ ಸಾಕಷ್ಟು ಸಂಗೀತ ನೃತ್ಯಗಳ ಒಟ್ಟಿಗೆ ದೇವಿಗೆ ಕುಂಕುಮಾರ್ಚನೆಯನ್ನು ಕೂಡ ನೆರವೇರಿಸಲಾಗ್ತಿದೆ. ಅನೇಕ ಭಜನಾ ತಂಡಗಳು ಇಲ್ಲಿ ಆಗಮಿಸಿವೆ. ಅನೇಕ ಭಜನೆ ಕೀರ್ತನೆಗಳನ್ನು ಅವರು ಪ್ರಸ್ತುತಪಡಿಸಿದ್ದಾರೆ. ಜೊತೆಗೆ ಪಾರಾಯಣ, ಸ್ತೋತ್ರ, ಲಲಿತಾ ಸಹಸ್ರನಾಮದ ಪಠನೆಯೂ ಕೂಡ ಇದೆ. ಹೇಗೆ ನಡೆಯುತ್ತೆ ಕಾರ್ಯಕ್ರಮ? ನಾವು ಕೂಡ ಪಾಲ್ಗೊಳ್ಳೋಣ, ಸಂಭ್ರಮಿಸೋಣ. कामेश्वर मुखालोक कल्पित श्री गणेश्वर महा ನವರಾತ್ರಿಯ 9 ದಿನಗಳಲ್ಲಿಯೂ ಕೂಡ 9 ದೇವಿಯ ಅವತಾರಗಳನ್ನು ವಿಶೇಷವಾಗಿ ಪೂಜಿಸುವಂತಹ ಸಂಪ್ರದಾಯ ಭಾರತೀಯ ಸನಾತನ ಧರ್ಮದಲ್ಲಿ ಅಡಗಿದೆ. ಜೊತೆಗೆ ಕರ್ನಾಟಕದ ಪ್ರತಿ ಮನೆಯಲ್ಲೂ ಬಹುತೇಕ ಮನೆಗಳಲ್ಲಿ ಗೊಂಬೆಗಳನ್ನು ಕೂಡಿಸಿ ಪೂಜಿಸುವಂತಹ ಸಂಪ್ರದಾಯ. 9 ದಿನಗಳ ಕಾಲ ಈ ವೈಭವವನ್ನು ಕಣ್ತುಂಬಿಕೊಳ್ಳುವಂತಹ ಹಬ್ಬ ನಮ್ಮ ನವರಾತ್ರಿಯ ಈ ವೈಭವ. ಸೊ ಈ ಒಂದು ಸುಸಂದರ್ಭದಲ್ಲಿ, ಈ ಒಂದು ಹಬ್ಬದ ಸಮಯದಲ್ಲಿ ದೇವಿಯನ್ನು ಪೂಜಿಸುವಾಗ ಯಾವೆಲ್ಲ ಹಾಡುಗಳನ್ನು, ಕೀರ್ತನೆಗಳನ್ನು ನಮ್ಮ ಮಹನೀಯರು, ದಾಸವರೇಣ್ಯರು ಮಾಡಿದ್ದಾರೆ, ಅವುಗಳನ್ನು ಕೇಳೋದು, ಹಾಡೋದು ನಮ್ಮ ರೂಢಿ. ಹಾಗಾಗಿ ಇವತ್ತು ನಮ್ಮ ಜೊತೆಗೆ ಕುಮಾರಿ ಋತ್ವಿಕಾ ಇದ್ದಾರೆ. ಆದಿಶಂಕರಾಚಾರ್ಯರ ರಚನೆಯ ನವರತ್ನ ಮಾಲಿಕೆಯನ್ನು ಅವರು ಪ್ರಸ್ತುತಪಡಿಸ್ತಾರೆ. ಹೇಗೆ ಹಾಡ್ತಾರೆ ನಾವು ಕೇಳೋಣ, ಆಸ್ವಾದಿಸೋಣ. ಋತ್ವಿಕಾ. हारनूपुर किरीट कुण्डल विभूषिता वयवशोभिनीं कारणेश वरमौलिकोटि परिकल्प्यमान पदपीठिका. हारनूपुर किरीट कुण्डल विभूषिता वयवशोभिनीं कारणेश वरमौलिकोटि परिकल्प्यमान पदपीठिका. काल काल फणिपाशबाण धनुरङ्कुशां वरुणमेकलां पालभूतिलकलोचनां मनसि भावयामि परदेवतां, मनसि भावयामि परदेवतां. गन्धसार घनसार चारुणवनागवल्लिरसवासिनीं सान्ध्यराग मधुराधराभरण सुन्दरानन शुचिस्मितां मंथरायत विलोचनं
चन्द्रशेखरीम् इन्दिरारमण सोदरीं मनसि भावयामि परदेवताम् स्मेरचारुमुखमण्डलां विमलगण्डलं विमणिमण्डलां हारदामपरिशोभमानकुचभारवीरुतनुमध्यमां वीरगर्वहरनूपुरं विविधकारणीशवरपीठिकां मारवैरिसहचारिणीं मनसि भावयामि परदेवताम् भूरि भारधरकुण्डलीन्द्रमणिबद्धभूवलयपीठिकां वारिराशिमणिमेखलां वलयिनी विशोभितनितम्बिनीं वारिसारवहकुण्डलं गगनशेखरीं च परमात्मिकां चारुचन्द्ररविलोचनां मनसि भावयामि परदेवताम् कुण्डला त्रिविधकोणमण्डलविहारषज्जलः समुल्लसत् पुण्डरीकमुखभेदिनीं च प्रचण्डभानुभासमुज्ज्वलाम् मण्डलेन्दुपरिवाहिता मृततरङ्गिणीमरुणरूपिणीं मण्डलान्तमणिदीपिकां मनसि भावयामि परदेवताम् वारणाननमयूरवाहमुखदाहवारणपयोधरां चारणादिसुरसुन्दरी चिकुरशेखरी कृतपदाम्बुजां कारणाधिपतिपञ्चकप्रकृतिकारण प्रथममातृकां वारणान्तमुखपारणां मनसि भावयामि परदेवताम् पद्मकान्तिपदपाणिपल्लवपयोदराननसरोरुहां पद्मरागमणिमेखलावलयिनी विशोभितनितम्बिनीं पद्मसम्भवसदाशिवान्तमय पञ्चरत्नपदपीठिकां पद्मिनीं प्रणवरूपिणीं मनसि भावयामि परदेवताम् आगमा प्रणवपीठिकाममलवर्णमङ्गलशरीरिणीम् आगमावयमशोभिनीमखिलवेदसारकृतशेखरीं मूलमन्त्रमुखमण्डलं मुदितनादबिन्दुनवयौवनां मातृकां त्रिपुरसुन्दरीं मनसि भावयामि परदेवताम् कालिकातिमिरकुन्तलान्तघनभृङ्गमङ्गलविराजिनीं चोलिकाशिखरमालिकावलयमल्लिकासुरभिसौरभां बालिका मधुरगण्डमण्डलमनोहराननसरोरुहां कालिकामखिलनायिकां मनसि भावयामि परदेवताम् नित्यमेव नियमेन जल्पतां भुक्तिमुक्तिफलदामभिष्टदां शङ्करेण रचितां सदा जपे नामरत्ननवरत्नमालिकां 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 नवरत्नमालिका सम्पूर्णम्। ಜಗನ್ಮಾತೆ ತಾಯಿ ಶಂಕರಿಯನ್ನ ಕೊಂಡಾಡುವಂಥ ಭುಕ್ತಿ ಮುಕ್ತಿ ಪ್ರದಾಯಿನಿಯಾದಂಥ ದೇವಿಯನ್ನ ವಿಧ ವಿಧವಾಗಿ ವರ್ಣಿಸಿದ್ದಾರೆ ಆದಿ ಶಂಕರಾಚಾರ್ಯರು. ಅವರ ನವರತ್ನ ಮಾಲಿಕಾ ಕೃತಿಯನ್ನು ಬಹಳ ಸುಂದರವಾಗಿ ಹಾಡಿದ್ದೀರಿ ಋತ್ವಿಕಾ. ಗೊಂಬೆಗಳನ್ನು ಕೂಡಿಸಿ ಅದರ ವೈಭವವನ್ನು ನಮ್ಮ ಕರ್ನಾಟಕದ ಬಹುತೇಕ ಮನೆಗಳಲ್ಲಿಯೂ ಕೂಡ ನಾವು ಕಾಣ್ತೇವೆ. ಅಂಥದ್ದೊಂದು ನವರಾತ್ರಿಯ ಸುಸಂದರ್ಭದಲ್ಲಿ ದೇವಿಯ ಆರಾಧನೆಯನ್ನು ಮಾಡೋದು, ಪೂಜೆಯನ್ನು ಮಾಡೋದು, ಸಾಕಷ್ಟು ಕೀರ್ತನೆಗಳಿಂದ, ಸ್ತುತಿಗಳಿಂದ, ಮಂತ್ರ ಸ್ತೋತ್ರಗಳಿಂದ ದೇವಿಯನ್ನು ಆರಾಧಿಸುವಂಥ ಕ್ರಮ ನಮ್ಮಲ್ಲಿ ಅಡಗಿದೆ.
ನಮಸ್ಕಾರ ಮಾಡ್ಕೊಳ್ಳಿ ಎಲ್ಲರೂ. ಎಲ್ಲ ನಮಸ್ಕಾರ ಮಾಡ್ಕೊಳ್ಳಿ. ಎಲ್ಲ ನಮಸ್ಕಾರ ಮಾಡ್ಕೊಳ್ಳಿ. ನಮಸ್ಕಾರ, ನಾನು ನಿಮ್ಮ ಶ್ರೀರಂಗ ಭಾರ್ಗವ್. ಈ ದಿನ ನವರಾತ್ರಿ ಹಬ್ಬ ಇಲ್ಲಿ ಆಚರಿಸ್ತಾ ಇದ್ದೀವಿ. ಜಯನಗರ್ ಅಶೋಕ ಪಿಲ್ಲರ್ ಹತ್ರ ಬೆಳಗಿನ ಜಾವ ಲಲಿತ ಸಹಸ್ರನಾಮ, ಕುಂಕುಮಾರ್ಚನೆ, ಹಾಗೆ ನೀವೆಲ್ಲ ನೋಡ್ಬೋದು ಬಹಳ ಬೊಂಬೆಗಳನ್ನ ಕೂರಿಸಿದ್ವಿ. ಇದರ ಸಂಕೇತ ಏನು ಅಂದರೆ ದೇವಿಯ ಸ್ವರೂಪ, ದೇವಿಯ ಶಕ್ತಿ, ಮ್ಯಾನಿಫೆಸ್ಟೇಷನ್ ಅಂತೀವಲ್ಲ. ನೀವಿಲ್ಲಿ ನೋಡ್ಬೋದು ರಾಮ, ಕೃಷ್ಣ, ಒಬ್ಬ ಹಳ್ಳಿ ರೈತ ನೋಡ್ಬೋದು, ಅಥವಾ ಒಂದು ಪ್ರಾಣಿಗಳು ನೋಡ್ಬೋದು. ಇದರೆಲ್ಲ ಅರ್ಥ ಏನು ಅಂತ ಅಂದರೆ, ಒಬ್ಬ ಮನುಷ್ಯ ಜನ್ಮ ಬರಬೇಕು ಅಂತ ಅಂದರೆ ಅವನು ಒಂದು ಹುಳ, ಉಪ್ಪಟೆ, ಪ್ರಾಣಿ, ಪಕ್ಷಿ ಇದೆಲ್ಲ ಆಯಸ್ಸನ್ನು ಮುಗಿಸಿ ಮನುಷ್ಯ ಜನ್ಮಕ್ಕೆ ಬರ್ತಾನೆ. ಇಲ್ಲಿಂದ ಮಹಾನ್ ಭಾವರು ಅಂತ ಏನಂತೀವಿ, ತಪಸ್ವಿಗಳು ಏನಂತೀವಿ, ಅದಾದಮೇಲೆ ನಾವು ತಿಳ್ಕೊಳ್ಳೋ ಅಂಥದ್ದು ಶಿವಶಕ್ತಿ. ಸೊ ಹಾಗಾಗಿ ಪ್ರಕೃತಿಯ ನಿಯಮ ಅಂತ ಏನಂತೀವಿ, ಪರಿಸರ ಅಂತ ಏನಂತೀವಿ, ಇದನ್ನೆಲ್ಲ ಒಟ್ಟಿಗೆ ನೋಡುವಂಥ ದಿನ, ಸಂದರ್ಭ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಮೂಲಕ. ಓಂ ಸಾವಿತ್ರೇ ನಮಃ, ಓಂ ಸುರಾಶ್ರಯೇ ನಮಃ, ಓಂ ದೇವ್ಯೈ ನಮಃ, ದಿವ್ಯಾಲಂಕಾರಭೂಷಿತಾಯೇ ನಮಃ, ಓಂ ವಾಗ್ದೇವ್ಯೈ ನಮಃ, ಓಂ ವಸುಧಾಯೇ ನಮಃ, ಓಂ ತ್ರಿವನಯೇ ನಮಃ, ಓಂ ಮಹಾಭದ್ರಾಯೇ ನಮಃ, ಓಂ ಮಹಾಬಲಾಯೇ ನಮಃ, ಓಂ ಭೋಗದಾಯೇ ನಮಃ, ಓಂ ಭರತ್ಯೈ ನಮಃ, ಓಂ ಭಾಮಾಯೇ ನಮಃ, ಓಂ ಗೋವಿಂದಾಯೇ ನಮಃ, ಓಂ ಗೋಮಾತ್ಯೈ ನಮಃ, ಓಂ ಹಿಮವತ್ಯೈ ನಮಃ, ಓಂ ಶಿವಾಯೈ ನಮಃ, ಓಂ ಜಟಿಲಾಯ, ಓಂ ಸೌದಾನ್ಯೈ ನಮಃ, ಓಂ ಸುಧಾಮೂರ್ತ್ರೇ ನಮಃ, ಓಂ ಸುಭಾಪುತ್ರಾಯ ನಮಃ, ಓಂ ಶಿವಪೂಜಿತಾಯೈ ನಮಃ, ಓಂ ಸುವಾಸಿನ್ಯೈ ನಮಃ, ಓಂ ಸುವಾಧಾನ್ಯೈ ನಮಃ, ಓಂ ಶುಭರಾಯೈ ನಮಃ, ಸರ್ವಾತ್ಮಿಕಾಯೈ ನಮಃ, ರಕ್ತಬೀಜಾಹಂತ್ರೇ ನಮಃ, ಚಾಮುಂಡಾಯ ನಮಃ, ಅಂಬಿಕಾಯೈ ನಮಃ, ಮುಂಡಕಾಲುಕಾಯೈ ನಮಃ, ಓಂ ಚತುರ್ವರ್ಗಾಪರಾಯೈ ನಮಃ, ಚತುರಾನವಸಾಮ್ರಾಜ್ಯವಾಸಿನೇ ನಮಃ, ಓಂ ರಕ್ತಮಧ್ಯಾಯ ನಮಃ, ಓಂ ನಿರಂಜನಾಯ ನಮಃ, ಓಂ ಹಂಸಾಂಜನಾಯ ನಮಃ, ಓಂ ವೀಕ್ಷಕರೇ, ದಸರಾ ಹಬ್ಬದ ಸಂಭ್ರಮದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಶ್ರೀ ವೈಷ್ಣವ ಸಂಘ ಜಯನಗರದಲ್ಲಿ ನಾವು ಬಂದು ಸಾಕಷ್ಟು ಸಂಭ್ರಮದಿಂದ ಈ ದಸರಾ ಆಚರಣೆಯಲ್ಲಿ ಭಾಗವಹಿಸಿದ್ವಿ. ಜೊತೆಗೆ ಬೆಳಿಗ್ಗೆಯಿಂದಲೇ ತಾಯಿಗೆ ಕುಂಕುಮಾರ್ಚನೆ, ಲಲಿತಾ ಸಹಸ್ರನಾಮ ಪಾರಾಯಣ, ಸಾಕಷ್ಟು ಭಜನಾ ಕಾರ್ಯಕ್ರಮಗಳು ಇವೆಲ್ಲವನ್ನು ಕೂಡ ಆಸ್ವಾದಿಸಿದ್ವಿ. ಜೊತೆಗೆ ಮೋಜು ಮಸ್ತಿ ಮನರಂಜನೆಯಲ್ಲಿಯೂ ಕೂಡ ಸಾಕಷ್ಟು ಸಂಭ್ರಮದಿಂದ ಈ ದಸರಾ ಆಚರಣೆಯಲ್ಲಿ ನೋಡಿ, ಜೊತೆಗೆ ಗೊಂಬೆಗಳನ್ನ ಕೂರಿಸಿದ್ದನ್ನ ಕೂಡ ಕಣ್ತುಂಬಿಸಿಕೊಂಡಿದ್ದೇವೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ದಸರಾ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ. ಇದು ಸತ್ಯಾನ್ವೇಷಣೆಯ